ಚರ್ಚೆ ಆಗಲಿ. ಸನ್ಮಾನ್ಯ ಅಧ್ಯಕ್ಷರೇ, ಬಾಣಂತಿಯರ ಸಾವಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸ್ಟಾರ್ಟ್ ಮಾಡಿ, ಚರ್ಚೆ ಆಗಲಿ. ಮಾತಾಡಲಿ ಸರ್, ಆಯ್ತಮ್ಮ, ಮಾತಾಡ್ತಿದ್ದಾರೆ ಅಲ್ಲಿ. ಉತ್ತರ ಕರ್ನಾಟಕ ಮತಕ್ಷೇತ್ರದ್ದು ಅವಕಾಶ ಕೊಡಬೇಕು. ಈಗ ಮತ್ತೆ ಉತ್ತರ ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಯಾವಾಗ ಮತ್ತೆ ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ, ಮಾತಾಡಬೇಕು. ಕರ್ನಾಟಕದ ಚರ್ಚೆ ಆಗಬೇಕು. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕದ ಯಾಕೆ ಆಗ್ಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಿಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನ ಅಧ್ಯಕ್ಷರೇ ನಾನು ಮಾತಾಡಿ ಕೊಡಿ. ಒಂದು ಗಂಟೆಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುದಿಲ್ಲ. ನಮ್ಮದು ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತಹವರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ ಅಧ್ಯಕ್ಷರೇ, ಸರ್ ಮಾತಾಡ್ತಾರೆ. ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ್. ಆಯ್ತು, ಅದಕ್ಕಲ್ಲ ಸರ್, ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ, ಇವತ್ತು ಮಾತಾಡ್ದವ್ರು ನೋಡ್ರಿ. ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ. ಮಂತ್ರಿಗಳು ಸರ್ ಏನ್ ಕೋನ್ ರೆಡ್ಡಿ ಅವ್ರಂಗೆ ನನ್ನ ಅಲಾಟ್ಮೆಂಟ್ ಅವ್ರ ಪ್ಲಾಟ್ ಮಾಡತ್ ಹೇಳಿ ನಾವು ಹೋಗಿವನು. ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಸುಮ್ಮನೆ ನೋಡಿ ಅಧ್ಯಕ್ಷರೇ. ಈಗ ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನ್ ಮಾಡಿದ್ರೆ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟ್ 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಆಯ್ತು, ಬಹಳ ತಾವು ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದೆ. ಆದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ, ಉತ್ತರ ಕರ್ನಾಟಕ ಬರುವುದೇ ಅದೇ ವಕ್ಫ್ದಾಗ ಹೆಚ್ಚನೆ ಆಗಿದ್ದು ನಮ್ಗೆ ತಲೆ ನಾವು ಅದಕ್ಕೆ ಮತ್ತೆ ಅವಾಗೆ ಉತ್ತರ ಕರ್ನಾಟಕ ತಗೋರಿ. ಇವೆಲ್ಲ ಬರೀ ವಕ್ಫ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂತವರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀವು ಬರಬೇಡ, ನಿನ್ನ ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂತ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು,
ವೀರದೊರೆ ಅಮೋಘ ವರ್ಷ ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂತ ಉದಾಹರಣೆ ಇವತ್ತು ಮಳೆ. ಉತ್ತರ ಕರ್ನಾಟಕ ಚರ್ಚೆ ಆಗಲಿ. ಸನ್ಮಾನ್ಯ ಅಧ್ಯಕ್ಷರೇ, ಬಾಣಂತಿಯರ ಸಾವಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸ್ಟಾರ್ಟ್ ಮಾಡಿ, ಚರ್ಚೆ ಆಗಲಿ. ಮಾತಾಡಿ ಅಲ್ಲಿ. ಆಯ್ತಮ್ಮ, ಮಾತಾಡ್ತಿದ್ದಾರೆ ಅಲ್ಲಿ. ಉತ್ತರ ಕರ್ನಾಟಕದ ಮತಕ್ಷೇತ್ರದ್ದು ಅವಕಾಶ ಕೊಡಬೇಕು. ಈಗ ಮತ್ತೆ ಮತ್ತೆ ಉತ್ತರ ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಯಾವಾಗ ಮತ್ತೆ ಮತ್ತೆ ಕೊಡ್ತಾರೆ. ಮತ್ತೆ ನೀವು ಚರ್ಚೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಅವಕಾಶ ಮಾಡಿಕೊಡಿ. ಕರ್ನಾಟಕದ ಚರ್ಚೆ ಆಗಬೇಕು. ಮಾತಾಡಿ. ಯಾವಾಗಲೂ ಬೆಳಗಾವಿ ಅಧಿವೇಶನ ಪ್ರಾರಂಭ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ಇವತ್ತು ಉತ್ತರ ಕರ್ನಾಟಕದ ಯಾಕೆ ಆಗ್ಬೇಕು, ಯಾವ ರೀತಿ ಸ್ವತಂತ್ರ ಭಾರತದ ನಂತರ ಈ ಕನ್ನಡ ನಾಡು ಒಂದಾದ್ಮೇಲೆ ಇವತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಒಂದು ಭಾಗ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಿಕೇಶಿ ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನ ಅಧ್ಯಕ್ಷರೇ ನಾನು ಮಾತಾಡಿ ಕೊಡಿ. ನೋಡಿ, ಒಂದು ಗಂಟೆಗಟ್ಟಲೆ ಹೊಡಿತಾರ, ಅವರು ಹೊಡೆದೇ ಹೊಡಿತಾರ ಕೇಳುದಿಲ್ಲ. ನಮ್ಮದು ಬಂದ ಮ್ಯಾಗ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವರಿದ್ದೀರಿ, ರಾಜ್ಯದಲ್ಲಿ ಅತ್ಯಂತ ಏನದು ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿ ಇರುವಂತಹವರು, ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತು ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ. ಪಾಪ ಕೆಲವೊಂದು ಎಲ್ಲ ಬಿಟ್ಟು ನಿಮ್ಗೆ ಕೊಟ್ಟಿದ್ದೇವೆ. ರಾಜ್ಯದ ಕಾಲದ ಪ್ರಾರಂಭ ಆಗೋದು ಮುಟ್ತದಿಲ್ವ ಅಂತ ಉತ್ತರ ಕರ್ನಾಟಕ ಆಲೋಚನೆ ಮಾಡ್ತಿದ್ದೇನೆ. ಸೊ ಮುಂದೆ ಬೇಗ ಹೋಗುವಂತ. ಅಧ್ಯಕ್ಷರೇ, ಸರ್ ಮಾತಾಡ್ತಾರೆ, ನಿನ್ನೆ ಬೀಗ್ತಲ್ ಮಾಡ್ರ ನಮ್ ಕೂಡ ಮಾತಾಡ್ ಸರ್. ಆಯ್ತು, ಅದಕ್ಕೆಲ್ಲ ಸರ್ ನಿನ್ನೆ ನಮ್ಮ ಜಮೀರ್ ಅಹಮದ್ ಸಾರ್ ಕೂಡ ಬೀಗ್ತಲ್ ಮಾಡ್ರ, ಇವತ್ತು ಮಾತಾಡ್ಲ ಅವರು. ನೋಡ್ರಿ, ಮಾತಾಡಿ, ಅದಕ್ಕೆ ಬೇಡ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ. ಅದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೆ. ಮಂತ್ರಿಗಳು ಸರ್ ಏನ್ ಕೋನ್ ರೆಡ್ಡಿ ಅವ್ರಂಗೆ ನನ್ನ ಅಲಾಟ್ಮೆಂಟ್ ಪ್ಲಾಟ್ ಮಾಡತ್ ಹೇಳಿ ನಾವು ಹೋಗಿವನು. ಉತ್ತರ ಕರ್ನಾಟಕ ಚರ್ಚೆ ಇಲ್ಲ, ಸುಮ್ಮನೆ ನೋಡಿ ಅಧ್ಯಕ್ಷರೇ, ಈಗ ನೀವು ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ, ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು. ಆದ್ರೆ ಮತ್ತೆ ನೀವು ಕೊನೆಗೆ ಏನ್ ಮಾಡಿದ್ರೆ ಅಂತ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ. ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟ್ 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಆಯ್ತು, ಬಹಳ ತಾವು ಏನದಿರಿ, ಮುಕ್ತದಿರಿ, ಹಂಗೇನು ಬಹಳ ನೀವು ಇದು ಇಲ್ಲ. ಆದ್ರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಈ ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಗೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಮೂರ್ಖರಾಗಿ ಬಿಟ್ಟಿದೆ. ಆದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ, ಉತ್ತರ ಕರ್ನಾಟಕ ಆಗ್ತೇ ಬರುವುದೇ ಅದೇ ವಕ್ಫ್ದಾಗ ಹೆಚ್ಚನೆ ಆಗಿತ್ತು ನಮ್ಗೆ ಅಂತೇಳಿ ನಾವು ಅದಕ್ಕೆ ಮತ್ತೆ ಅವಾಗೆ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ. ಆಮೇಲೆ ವಕ್ಫ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿರುವಂತವರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀವು ಬರಬೇಡ, ನಿನ್ನ ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂತ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ.
ಅದೇ ರೀತಿ ಮಳಕೇಡ ರಾಜಧಾನಿ ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂತ ಉದಾಹರಣೆ ಇವತ್ತು